ಗುರುವಾರದಿಂದ ವಿಧಾನಮಂಡಲ ಅಧಿವೇಶನ ಆರಂಭ ಆಗುತ್ತೆ. ಸೊ ಇವತ್ತು ರಾತ್ರಿಯ ಒಳಗೆ ಸಚಿವರಿಗೆ ಖಾತೆ ಹಂಚಿಕೆ ಆಗತ್ತಾ ಇಲ್ವಾ ಅನ್ನುವಂಥ ಪ್ರಶ್ನೆ ಇದೆ. ಇಲಾಖಾವಾರು ಪ್ರಶ್ನೆಗಳಿಗೆ ಉತ್ತರಿಸಬೇಕಾದ ಸಚಿವರು ಖಾತೆ ರಹಿತ ಸಚಿವರ ಉಪಸ್ಥಿತಿ ಇರುತ್ತೆ. ಸೊ ಹಂಗಾಗಿ ಹೇಗೆ ಇದನ್ನು ನಿಭಾಯಿಸ್ಕೊಂಡು ಹೋಗ್ತಾರೆ? ಸೊ ಹಂಗಾಗಿ ಖಾತೆ ರಹಿತ ಸಚಿವರ ಉಪಸ್ಥಿತಿ ಇರುವಂಥ ಹಿನ್ನೆಲೆಯಲ್ಲಿ ಬೇರೆಯದ್ದೇ ಸಂದೇಶ ರವಾನೆ ಆಗುತ್ತೆ ಇಲ್ಲಿ. ಸೊ ಹಂಗಾಗಿ ಖಾತೆ ಹಂಚಿಕೆ ಮಾಡಿ ಸಚಿವರ ಮೂಲಕ ಉತ್ತರವನ್ನು ಕೊಡಿಸಬೇಕು. ಹೀಗಾಗಿ ಇದೇ ಸಚಿವರಿಗೆ ಖಾತೆ ಅಂದರೆ ಈ ವಿಚಾರವಾಗಿ ಸಚಿವರಿಗೆ ಖಾತೆ ಹಂಚಿಕೆ ಆಗುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಸೊ ಹೈಕಮಾಂಡ್ ಮೂಲಕವೇ ಖಾತೆ ಹಂಚಿಕೆಯ ಪ್ಲಾನ್ ಆಗ್ತಿದೆ ಅಂತೆ. ಸೊ ಇವತ್ತು ಒಳಗಡೆನೆ, ಇವತ್ತು ನೈಟ್ ಅಥವಾ ನಾಳೆ ಮಂಗಳವಾರ ಅಥವಾ ಬುಧವಾರ ಆದರೂ ಪರವಾಗಿಲ್ಲ. ಸೊ ಹಂಗಾಗಿ ಮಂಗಳವಾರ ಬುಧವಾರ ಒಳಗಡೆನೆ ಖಾತೆ ಹಂಚಿಕೆ ಫೈನಲ್ ಆಗಬೇಕು ಅನ್ನೋದು. ಈಗಾಗಲೇ CM DK ಶಿವಕುಮಾರ್ ಅವರು ದೆಹಲಿಗೆ ತೆರಳಿ ಯಾರಿಗೆ ಯಾವ ಖಾತೆ ಕೊಡಬೇಕು ಅಂತೇಳಿ ಪಟ್ಟಿಯನ್ನು ಕೊಟ್ಟು ಬಂದಿದ್ದಾರೆ. ಸೊ ಅಲ್ಲಿ ಏನೇ ಆದರೂ ಕೂಡ ಹೈಕಮಾಂಡ್ ಫೈನಲ್ ಮಾಡಬೇಕಾಗತ್ತೆ. ಬಹುಶಃ ಇವತ್ತೇ ಫೈನಲ್ ಆಗುವಂತಹ ಸಾಧ್ಯತೆ ಇದೆಯಂತೆ. ಅಂದರೆ ಜಿಲ್ಲಾವಾರು ಖಾತೆ ಹಂಚಿಕೆ ಆಗಿಬಿಟ್ರೆ ಇಲ್ಲಿ ವಿಪಕ್ಷದವರು ಯಾವ ಸಮಸ್ಯೆಗಳ ಬಗ್ಗೆ ಪ್ರಶ್ನೆಯನ್ನು ಎತ್ತಾರಲ್ಲ ಅಂಥವರಿಗೆ ಯಾರ್ಯಾರಿಗೆ ಯಾವ ಇಲಾಖಾವಾರು ಅವರಿಗೆ ತಿರುಗೇಟನ್ನು ಕೊಡಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಸರ್ಕಾರ ಇದೆ ಅನ್ನುವಂಥ ವಿಚಾರ. ಸೊ ಹಂಗಾಗಿ ಇವತ್ತು ಸಂಜೆ ಅಥವಾ ನೈಟ್ ಒಳಗಡೆನೆ ಖಾತೆ ಹಂಚಿಕೆ ಆಗುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಹಂಚಿಕೆ ಆದರೆ ಸುಮ್ಮನೆ ಆಗಿಬಿಡ್ತಾರಾ? ಖಂಡಿತ ಸುಮ್ಮನೆ ಅಂತ ಇರೋದಿಲ್ಲ. ಯಾಕೆಂದರೆ ಈಗಾಗಲೇ ಕೆಲವೊಂದಿಷ್ಟು ನೂತನ ಸಚಿವರು ಇಂಥದ್ದೇ ಖಾತೆ ಬೇಕು ಅಂಥೇಳಿ ಅವರು ಕೂಡ ಬೇಡಿಕೆಯನ್ನು ಇಟ್ಟಿದ್ದಾರೆ. ಸೊ ಹಂಗಾಗಿ ಅವರಿಗೆ ಒಂದು ವೇಳೆ ಅವರು ಅಂದ್ಕೊಂಡಂಗೆ ಖಾತೆ ಹಂಚಿಕೆ ಆಗಿಲ್ಲ, ಅವರ ಬೇಡಿಕೆಯ ತಕ್ಕಂತೆ ಖಾತೆ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಅವರು ಕೂಡ ಅಸಮಾಧಾನವನ್ನು ಹೊರಹಾಕುವಂಥ ಸಾಧ್ಯತೆ ಇರುತ್ತೆ. ಅದರ ಜೊತೆಗೆ ಅಧಿವೇಶನ ಬೇರೆ ಇದೆ. ಅಧಿವೇಶನದಲ್ಲಿ ಇದೆಲ್ಲವೂ ಕೂಡ ಹೇಗೆ ಹ್ಯಾಂಡಲ್ ಆಗುತ್ತೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಇವತ್ತು ನೈಟ್ ಒಳಗಡೆನೆ ಖಾತೆ ಹಂಚಿಕೆ ಆಗತ್ತೆ ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ತಿಮ್ಮೇಗೌಡ. ನೇರ ಸಂಪರ್ಕದಲ್ಲಿದ್ದಾರೆ. ತಿಮ್ಮೇಗೌಡರಿಗೆ ಸಹಜವಾಗಿ ಅಧಿವೇಶನ ಇರುವಂತಹ ಹಿನ್ನೆಲೆಯಲ್ಲಿ ವಿಪಕ್ಷದವರಂತೂ ಈಗಾಗಲೇ ತಯಾರನ್ನ ಮಾಡಿಕೊಂಡಿದ್ದಾರೆ. ಯಾಕಂದ್ರೆ ಅವರಿಗೆ ಸಾಕಷ್ಟು ಅಂಶಗಳಿದಾವೆ ಈ ಬಾರಿ ಸರ್ಕಾರವನ್ನು ಕಟ್ಟಿ ಹಾಕೋದಕ್ಕೆ. ಬಟ್ ಅದನ್ನ ತಿರುಗೇಟು ಕೊಡೋದಕ್ಕೆ ಸರ್ಕಾರ ಕೂಡ ಈಗ ಮುಂದಾಗಬೇಕಾಗತ್ತೆ. ಬಟ್ ಈಗ ಸಚಿವರಿಗೆ ಖಾತೆ ಹಂಚಿಕೆ ಕೂಡ ಆಗಿಲ್ಲ, ಅದು ಕೂಡ ಮೈನಸ್ ಆಗಬಹುದು ಸರ್ಕಾರಕ್ಕೆ. ಸರ್ಕಾರಕ್ಕೆ ಮೈನಸ್ ಆಗ್ಬೋದು, ಆದರೆ ಖಾತೆ ಹಂಚಿಕೆ ಮಾಡಲೇಬೇಕಾದಂಥ ಒಂದು ಅನಿವಾರ್ಯ ಪರಿಸ್ಥಿತಿ ಇದೆ ಕುಮಾರ್. ಯಾಕಂತ ಹೇಳಿದ್ರೆ ಗುರುವಾರದಿಂದ ವಿಧಾನಮಂಡಲ ಅಧಿವೇಶನ ಆರಂಭವಾಗ್ತಾ ಇದೆ. ವಿಧಾನಮಂಡಲ ಅಧಿವೇಶನದಲ್ಲಿ ಉಭಯ ಸದನಗಳಲ್ಲಿ ವಿಪಕ್ಷಗಳು ಸೇರಿದಂತೆ ಸ್ವಪಕ್ಷೀಯ ಶಾಸಕರ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾಗುತ್ತೆ. ಈಗಾಗಲೇ ಇರ್ತಕ್ಕಂಥ 13 ಮಂದಿ ಸಚಿವರೇನಿದ್ದಾರೆ ಅವರು 13 ಮಂದಿ ಸಚಿವರು ಕೂಡ 34 ಇಲಾಖೆಗಳಿಗೆ ಸಂಬಂಧಪಟ್ಟಂತೆ ಉತ್ತರ ಕೊಡೋದಕ್ಕಾಗೋದಿಲ್ಲ. ಎಸ್ಪೆಷಲಿ ಈಗಿರ್ತಕ್ಕಂಥ ನೂತನ ಸಚಿವರು ಕೂಡ ಖಾತೆ ರಹಿತ ಸಚಿವರಾಗಿ ಸದನದಲ್ಲಿ ಉಪಸ್ಥಿತರಿರೋದಕ್ಕೂ ಕೂಡ ಸಾಧ್ಯ ಇಲ್ಲ. ಅದು ಎಲ್ಲೋ ಒಂದು ಕಡೆಗೆ ಸರ್ಕಾರಕ್ಕೂ ಕೂಡ ಮುಜುಗರ. ಸೊ ಹೀಗಾಗಿ ಇವತ್ತು ರಾತ್ರಿಯೊಳಗಾಗಿ ಖಾತೆ ಹಂಚಿಕೆ ಮಾಡಲೇಬೇಕಾದ ಅನಿವಾರ್ಯತೆ ಇರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಇದೇ ವಿಚಾರವಾಗಿ ಖಾತೆ ಹಂಚಿಕೆ ಬಳಿಕ ಎದುರಾಗುವಂಥ ಒಂದು ಕಗ್ಗಂಟು ಅದು ಮತ್ತಷ್ಟು ಆಡಳಿತದ ಮೇಲೆ ಪರಿಣಾಮ ಬೀರಬಾರ್ದು ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿಯೇ DK ಶಿವಕುಮಾರ್ ಅವರು ನವದೆಹಲಿ ಪ್ರವಾಸವನ್ನು ಕೈಗೊಂಡಿದ್ರು. ಸೊ ಹೀಗಾಗಿ ಮಲ್ಲಿಕಾರ್ಜುನ್ ಖರ್ಗೆ, KC ವೇಣುಗೋಪಾಲ್ ಅವರ ಜೊತೆ ಚರ್ಚೆ ಮಾಡಿ ಬಂದಿರತಕ್ಕಂಥ DK ಶಿವಕುಮಾರ್ ಅವರು ಯಾರ್ಯಾರಿಗೆ ಯಾವ ಖಾತೆಯನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಚರ್ಚೆಯನ್ನು ನಡೆಸ್ಕೊಂಡು ಬಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅದರಂತೆ ಇವತ್ತು ಸಂಜೆಯೊಳಗಾಗಿ ಹೈಕಮಾಂಡ್ ನಾಯಕರು ಕೂಡ ಒಂದು ಗ್ರೀನ್ ಸಿಗ್ನಲ್ ಕೊಡುವಂಥ ಒಂದು ಸಾಧ್ಯತೆ ಇದೆ. ಮತ್ತೊಂದು ಕಡೆಯಾಗಿ ಇನ್ನು ಅಸಮಾಧಾನಿತರ ಒಂದು ಮುನಿಸನ್ನು ಒಂದು ಬಂಡಾಯವನ್ನು ಶಮನ ಮಾಡುವಂಥ ಒಂದು ನಿಟ್ಟಲ್ಲಿ ಒಂದಿಬ್ಬರು ಸಚಿವರನ್ನು ಕೈ ಬಿಡಲೇಬೇಕಾದಂಥ ಒಂದು ಅನಿವಾರ್ಯ ಪರಿಸ್ಥಿತಿ ಇದೆ. ಅದರಂತೆ ಕಳಂಕವನ್ನು ಹೊತ್ತಿರ್ತಕ್ಕಂಥ ಅಂದರೆ CBI ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥ CBI ತನಿಖೆಯನ್ನು ಎದುರಿಸ್ತಾ ಇರ್ತಕ್ಕಂಥ B ನಾಗೇಂದ್ರ ಅವರನ್ನು ಕೈ ಬಿಡಬೇಕು ಅನ್ನುವಂಥ ನಿಟ್ಟಲ್ಲಿ ವಿರೋಧ ಪಕ್ಷಗಳು ಕೂಡ ಆಗ್ರಹಿಸ್ತಾ ಇದ್ದಾವೆ. ಮತ್ತೊಂದು ಕಡೆಯಾಗಿ ಒಕ್ಕಲಿಗ ಸಮುದಾಯದಿಂದ ಯಾರೊಬ್ಬರ ಅಂದರೆ ಒಬ್ಬ ಸಚಿವರನ್ನು ರಾಜೀನಾಮೆಯನ್ನು ಕೊಡಿಸಿ ಬಂಡಾಯ ಎದ್ದಿರ್ತಕ್ಕಂಥ M ಕೃಷ್ಣಪ್ಪನವರ ಸಂಪುಟಕ್ಕೆ ತೆಗೆದುಕೊಳ್ಬೇಕಾದಂಥ ಒಂದು ಅನಿವಾರ್ಯ ಪರಿಸ್ಥಿತಿ ಇದೆ. ಸೊ ಹೀಗಾಗಿ B ನಾಗೇಂದ್ರ ಮತ್ತು ಮಾಗಡಿ ಬಾಲಕೃಷ್ಣ ಅವರ ರಾಜೀನಾಮೆಯನ್ನು ಪಡ್ಕೊಳ್ಳುವ ಬಗ್ಗೆಯೂ ಕೂಡ ಚರ್ಚೆಯನ್ನು ನಡೆಸಿದ್ದಾರೆ ಅಂತ ಹೇಳಲಾಗ್ತದೆ. ಇನ್ನುಳಿದಂತೆ KH ಮುನಿಯಪ್ಪನವರ ರಾಜೀನಾಮೆಯನ್ನು ಪಡ್ಕೊಂಡು ಅವರ ಪುತ್ರಿ ರೂಪಕಲಾ ಶಶಿಧರ್ ಅವ್ರಿಗೆ ಮಂತ್ರಿಮಂಡಲಕ್ಕೆ ಸೇರಿಸ್ಕೊಳ್ಳೋದ್ರ ಮುಖಾಂತರ ಮಹಿಳಾ ಪ್ರಾತಿನಿಧ್ಯವನ್ನು ಕೂಡ ಫುಲ್ಫಿಲ್ ಮಾಡುವಂಥ ಒಂದು ನಿಟ್ಟಲ್ಲಿ ಆ ಒಂದು ಟೀಕೆಯಿಂದ ಪಾರಾಗುವಂಥ ನಿಟ್ಟಲ್ಲಿಯೂ ಕೂಡ DK ಶಿವಕುಮಾರ್ ಅವರು ಹೈಕಮಾಂಡ್ ಜೊತೆ ಚರ್ಚೆಯನ್ನು ನಡೆಸಿದ್ದಾರೆ ಅಂತ ಹೇಳಲಾಗ್ತದೆ. ಈ ಎಲ್ಲ ಗೊಂದಲ, ಈ ಎಲ್ಲ ಕುತೂಹಲಗಳು ಕೂಡ ಇವತ್ತು ರಾತ್ರಿಯೊಳಗಾಗಿ ತೆರೆ ಬೀಳುವಂಥ ಒಂದು ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಯಾಕಂತ ಹೇಳಿದ್ರೆ ಇವತ್ತು ರಾತ್ರಿಯೊಳಗಾಗಿ
ಖಾತೆ ಹಂಚಿಕೆಯನ್ನ ಮಾಡಲೇಬೇಕಾದಂತ ಒಂದು ಅನಿವಾರ್ಯ ಪರಿಸ್ಥಿತಿ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಡಿ ಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಯಾರ್ಯಾರಿಗೆ ಯಾವ ಖಾತೆಯನ್ನು ಕೊಡಲಾಗುತ್ತೆ ಮತ್ತೆ ಯಾರ 4 ಸಚಿವರಿಗೆ ಖಾತೆ ಮರು ಹಂಚಿಕೆ ಆಗಬೇಕು ಅನ್ನೋ ಲೆಕ್ಕಾಚಾರ ಈಗ ಆಗಿರೋದೇ ಸಾಕಾಗಿದೆ ಹೈಕಮಾಂಡ್ಗೆ. ಅದರ ಮಧ್ಯೆ ಮತ್ತೆ ನೀವು ಮರು ಹಂಚಿಕೆ ಮಾಡ್ತೀರಿ ಮತ್ತೆ ಬದಲಾವಣೆ ಮಾಡ್ತೀರಿ ಅಂತ ಹೇಳಿದ್ರೆ ಯಾವ ಸಂದೇಶವನ್ನು ಕೊಡುತ್ತೆ ಹೈಕಮಾಂಡ್? ಈ ರೀತಿಯ ಸಮಸ್ಯೆಗೆ ಮುಂದಾಗ್ತಾ ಇರೋದು ಯಾಕೆ? ಹೈಕಮಾಂಡ್ಗೆ ಕ್ಲಾರಿಟಿ ಇಲ್ವಾ ಅಂತ ಹೇಳಿ, ಯಾಕೆ ಪದೇ ಪದೇ ಸಮಸ್ಯೆಯನ್ನು ಮಾಡ್ಕೊಳ್ತಾ ಇದೆ ಹೈಕಮಾಂಡ್ ಅಂತ ಹೇಳಿ? ಹೈಕಮಾಂಡ್ಗೂ ಕೂಡ ಇದೊಂದು ರೀತಿ ದೊಡ್ಡ ಮಟ್ಟ ಮುಜುಗರ. ಯಾಕಂತ ಹೇಳಿದ್ರೆ ಖಾತೆ ಹಂಚಿಕೆ ಅಂದ್ರೆ ಸಂಪುಟ ವಿಸ್ತರಣೆ ಆಗಿ 1 ವಾರ ಕಳೆದಿದೆ. ಎಲ್ಲೋ ಒಂದ್ ಕಡೆಗೆ ಸಂಪುಟ ವಿಸ್ತರಣೆ ಬಳಿಕ ಸಹಜವಾಗಿ 1-2 ದಿನಗಳಲ್ಲಿ ಖಾತೆ ಹಂಚಿಕೆ ಮಾಡುವಂಥದ್ದು ವಾಡಿಕೆ ಮತ್ತೆ ಸಂಪ್ರದಾಯ. ಈ ಹಿಂದಿನಿಂದ ನಡ್ಕೊಂಡ್ ಬಂದಿರತಕ್ಕಂಥ ಯಾವುದೇ ಸರ್ಕಾರಗಳಾಗ್ಲಿ ಇಮಿಡಿಯೇಟ್ ಖಾತೆಗಳನ್ನು ಹಂಚಿಕೆ ಮಾಡಿದ್ದಾರೆ. ಆದ್ರೆ ಈ ಡಿ ಕೆ ಶಿವಕುಮಾರ್ ಅವರು ಸಂಪುಟದಲ್ಲಿ ಇದೀಗ ಏನು ಸಚಿವ ಸಂಪುಟ ವಿಸ್ತರಣೆ ಆದರೂ ಕೂಡ ಖಾತೆ ಹಂಚಿಕೆ ಆಗದೆ ಇರೋದು ಕೂಡ ನಾನಾ ರೀತಿಯಾದಂಥ ವಿಶ್ಲೇಷಣೆಗೂ ಕೂಡ ಕಾರಣವಾಗಿದೆ. ಮತ್ತೊಂದು ಕಡೆಗೆ ಡಿ ಕೆ ಶಿವಕುಮಾರ್ ಅವರ ನಾಯಕತ್ವದ ಬಗ್ಗೆಯೂ ಕೂಡ ನಾನಾ ರೀತಿಯಲ್ಲಿ ಪ್ರಶ್ನೆಗಳು ಕೂಡ ಮೂಡಿರುವಂಥದ್ದು. ಒಂದು ಕಡೆಯಾಗಿ ಬಂಡಾಯ ಎದ್ದಿರ್ತಕ್ಕಂಥ ಸಚಿವಾಕಾಂಕ್ಷಿಗಳ ಸಚಿವ ಸ್ಥಾನ ವಂಚಿತ ಶಾಸಕರ ಒಂದು ಮುನಿಸನ್ನ ತಂಡಗೆ ಮಾಡುವಂಥ ಒಂದು ನಿಟ್ಟಲ್ಲಿ ಹರಸಾಹಸ ಪಡ್ತಾ ಇರ್ತಕ್ಕಂಥದ್ದು. ಮತ್ತೊಂದು ಕಡೆಗೆ ಇತ್ತ ಖಾತೆ ಹಂಚಿಕೆ ವಿಚಾರದಲ್ಲಿ ಎದುರಾಗಬಹುದಾದಂಥ ಒಂದು ಕಗ್ಗಂಟು ಅದು ಮತ್ತಷ್ಟು ಪರಿಣಾಮ ಬೀರಬಾರ್ದು ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿ ಡಿ ಕೆ ಶಿವಕುಮಾರ್ ಅವರು ನವದೆಹಲಿ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಎಸ್ಪೆಷಲಿ ಹೈಕಮಾಂಡ್ ನಾಯಕರು ಈಗಿರುವಂಥ ನಮ್ಮ PNS ವಿಸ್ತಾರ ನ್ಯೂಸ್ಗೆ ಲಭ್ಯ ಆಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಈಗ ಯಾವ ಒಂದು ಅಂದರೆ ಸಚಿವರನ್ನು ಕೂಡ ಕೈ ಬಿಡೋದಕ್ಕೆ ಒಪ್ಪಿಲ್ಲ ಅನ್ನುವಂಥ ಒಂದು ನಿಟ್ಟಲ್ಲಿ. ಯಾಕಂತ ಹೇಳಿದ್ರೆ ಈ ಹಂತದಲ್ಲಿ ಏನಾದರೂ ಸಚಿವರನ್ನ ಕೈ ಬಿಟ್ಟಿದ್ದೇ ಆಗಿದ್ದಲ್ಲಿ ಹೈಕಮಾಂಡ್ಗೆ ಅದು ಬೇರೆದ್ದೇ ಸಂದೇಶ. ಅಂದರೆ ಹೈಕಮಾಂಡ್ಗೂ ಕೂಡ ಒಂದು ರೀತಿ ಮುಜುಗರ. ಹೈಕಮಾಂಡ್ ಎಲ್ಲ ಒಂದು ಕಡೆ ವೀಕ್ ಆದಂತೆ ಕಾಣಿಸುತ್ತೆ ಅನ್ನುವಂಥ ಒಂದು ಅಭಿಪ್ರಾಯದಲ್ಲಿ ಹೈಕಮಾಂಡ್ ಇದ್ದಂತೆ ಕಾಣಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಹೈಕಮಾಂಡ್ ನಾಯಕರು ಒಂದು ಬಾರಿ ಏನು ಸಚಿವರ ಪಟ್ಟಿಯನ್ನು ಬದಲಾವಣೆ ಮಾಡಿ ಕಳಿಸಲಾಗಿತ್ತು. ಆದರೆ ಪದೇ ಆಗಿ ಸಚಿವರ ಪಟ್ಟಿಯನ್ನು ಫೈನಲ್ ಮಾಡಿದ್ರೆ ಅದು ಬೇರೆಯದ್ದೇ ಸಂದೇಶ ರವಾನೆ ಆಗುತ್ತೆ ಅಂತ. ಸೊ ಈ ಕಾರಣಕ್ಕೋಸ್ಕರವಾಗಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವ್ರಿಗೆ ನೀವೇ ಬದಲಾವಣೆ ಮಾಡಿ ಅನ್ನುವಂಥ ನಿಟ್ಟಿನಲ್ಲಿ ಸೂಚನೆಯನ್ನು ಕೊಟ್ಟು ವಾಪಸ್ ಕಳಿಸಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಸದ್ಯಕ್ಕೆ ಲಭ್ಯ ಆಗಿರುವಂಥದ್ದು. ಎಂ ಕುಮಾರ್, ಥ್ಯಾಂಕ್ ಯು ಗೌಡ್ರ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.